ಯೂಟ್ಯೂಬ್ ವಿಡಿಯೋ ನೋಡಿ ಅಕ್ರಮ ಚಿನ್ನ ಸಾಗಣೆ ದಂಧೆಯನ್ನ ಕಲ್ತಿದ್ರು. ಡಿಆರ್ಐ ಅಧಿಕಾರಿಗಳ ಮುಂದೆ ನಟಿ ರನ್ಯಾ ಸ್ವಇಚ್ಛಾ ಹೇಳಿಕೆಯನ್ನ ಕೊಟ್ಟಿದ್ದಾಳೆ. ಯೂಟ್ಯೂಬ್ ವಿಡಿಯೋ ನೋಡಿ ಅಕ್ರಮವಾಗಿ ಚಿನ್ನವನ್ನ ಸಾಗಣೆ ಮಾಡೋದು ಹೇಗೆ ಅನ್ನೋದನ್ನ ಕಲ್ತ್ಕೊಂಡಿದ್ದಂತೆ ರನ್ಯಾ. ಪ್ಲಾಸ್ಟಿಕ್ ಕವರ್ನಲ್ಲಿ 2 ಚಿನ್ನದ ಪ್ಯಾಕೆಟ್ ಅನ್ನ ಕೊಡಲಾಗಿತ್ತು ಅಂತ ರನ್ಯಾ ಹೇಳಿಕೆ ಕೊಟ್ಟಿದ್ದಾಳೆ. ಏರ್ಪೋರ್ಟ್ನ ವಾಶ್ರೂಮ್ನಲ್ಲಿ ದೇಹಕ್ಕೆ ಚಿನ್ನದ ಬಾರನ್ನ ಅಂಟಿಸಿಕೊಂಡೆ, ಜೀನ್ಸ್ ಪ್ಯಾಂಟ್ ಮತ್ತು ಶೂನಲ್ಲಿ ಚಿನ್ನವನ್ನ ಅಡಗಿಸಿಕೊಂಡಿದ್ದಾಗಿ ರನ್ಯಾ ಹೇಳಿಕೆ ಕೊಟ್ಟಿದ್ದಾಳೆ. ಯೂಟ್ಯೂಬ್ ವಿಡಿಯೋ ನೋಡಿ ದೇಹಕ್ಕೆ ಚಿನ್ನದ ಬಾರನ್ನ ತಾನು ಅಂಟಿಸಿಕೊಂಡಿದ್ದೆ ಅಂತ ಈಕೆ ಹೇಳಿಕೆ ಕೊಟ್ಟಿದ್ದಾಳೆ. ಈಕೆಯಿಂದ ಜಪ್ತಿಯಾದಂತಹ ಚಿನ್ನದ ಗಟ್ಟಿಯನ್ನ ಒಂದ್ ಕಡೆ ನೋಡ್ತಾ ಇದ್ದೀನಿ, ಮತ್ತೊಂದು ಕಡೆ ಈಕೆ ಚಿನ್ನವನ್ನ ಅಡಗಿಸಿಟ್ಟಿದ್ದು ಹೇಗೆ, ಇದರ ಬಗ್ಗೆ ಈಕೆ ವಿಚಾರಣೆ ಸಂದರ್ಭದಲ್ಲಿ ಬಾಯಿ ಬಿಟ್ಟಿರೋದು. ಯಾವುದೋ ನಂಬರಿಂದ ನನಗೆ ಕಾಲ್ ಬರ್ತಾ ಇತ್ತು, ವಿದೇಶಿ ನಂಬರಿಂದ ಸತತವಾಗಿ 2 ವಾರದಿಂದ ಕಾಲ್ ಬರ್ತಾ ಇತ್ತು. ನನಗೆ ದುಬೈನಿಂದ ಬೆಂಗಳೂರಿಗೆ ಚಿನ್ನ ಡೆಲಿವರಿಗೆ ಸೂಚನೆ ಕೊಟ್ಟಿದ್ರು. ಅದೇ ಪ್ರಕಾರವಾಗಿ ನಾನು ಮಾಡಿದ್ದೀನಿ. ದುಬೈ ಏರ್ಪೋರ್ಟ್ನಲ್ಲಿ ಟರ್ಮಿನಲ್ 3A ಗೇಟ್ಗೆ ಬರೋದಕ್ಕೆ ಹೇಳಿದ್ರು. ಅಲ್ಲಿಗೆ ಹೋದೆ, ಅಲ್ಲಿ ಚಿನ್ನವನ್ನ ಪಡೆದು ಬೆಂಗಳೂರಿನಲ್ಲಿ ಡೆಲಿವರಿ ಮಾಡೋದಕ್ಕೆ ನನಗೆ ಸೂಚನೆ ಕೊಟ್ಟರು. ಚಿನ್ನ ಕಳ್ಳ ಸಾಗಣೆಗೆ ಸೂಚನೆ ಕೊಟ್ಟಂತ ಆ ವ್ಯಕ್ತಿ ಯಾರು, ಅದ್ರ ಬಗ್ಗೆ ಆಕೆ ಬಾಯಿ ಬಿಟ್ಟಿಲ್ಲ. ಫೋನ್ ಮಾಡಿದ ವ್ಯಕ್ತಿ ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ ಅಂತ ಆಕೆ ಹೇಳಿರೋದು. ಸೆಕ್ಯೂರಿಟಿ ಚೆಕ್ ನಂತರ ಚಿನ್ನದ ಬಾರ್ಗಳನ್ನ ಕೊಡೋದಾಗಿ ಆತ ಹೇಳಿದ್ದ. ಕೆಲವೇ ಕ್ಷಣಗಳಲ್ಲಿ ನನಗೆ ಚಿನ್ನದ ಬಾರ್ಗಳನ್ನ ಕೊಟ್ಟು ಅಲ್ಲಿಂದ ಆತ ಹೋಗಿದ್ದ. ನಂತರ ಅದನ್ನ ನಾನು ನನ್ನ ಮೈಗೆ ಅಂಟಿಸ್ಕೊಂಡು ಅಲ್ಲಿಂದ ಹೊರಟೆ ಅಂತ ಆಕೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾಳೆ. ದುಬೈನಿಂದ ಕಳ್ಳ ಸಾಗಣೆಯಾದ ಚಿನ್ನ ಬೆಂಗಳೂರಿನಲ್ಲಿ, ಆ ಚಿನ್ನ ಯಾರಿಗೆ ತಲುಪಬೇಕಾಗಿತ್ತು, ಬೆಂಗಳೂರಿನಲ್ಲಿ ಚಿನ್ನ ಯಾರಿಗೆ ಡೆಲಿವರಿ ಮಾಡಬೇಕಿತ್ತು ಅಂತ ಡಿಆರ್ಐ ಪ್ರಶ್ನೆ ಮಾಡುತ್ತೆ. ಅಪರಿಚಿತ ವ್ಯಕ್ತಿಗೆ ಚಿನ್ನದ ಬಾರ್ ಡೆಲಿವರಿ ಮಾಡುವಂತೆ ನನಗೆ ಸೂಚನೆಯನ್ನ ಕೊಟ್ಟಿದ್ರು ಅಂತ ಆಕೆ ಹೇಳಿದಾಳೆ ವಿಚಾರಣೆಯಲ್ಲಿ. ಏರ್ಪೋರ್ಟ್ನ ಟೋಲ್ ಗೇಟ್ ನಂತರ ಸರ್ವಿಸ್ ರೋಡಿಗೆ ಬರೋದಕ್ಕೆ ಹೇಳಿದ್ರು. ಸರ್ವಿಸ್ ರಸ್ತೆಯ ಸಿಗ್ನಲ್ ಬಳಿ ನಿಂತಿದ್ದ ಆಟೋದಲ್ಲಿ ಚಿನ್ನ ಇಡೋದಕ್ಕೆ ಸೂಚನೆ ಇತ್ತು. ಆಟೋ ರಿಕ್ಷಾದ ನಂಬರ್ ಏನು ಅನ್ನೋದ್ರ ಬಗ್ಗೆ ಅಪರಿಚಿತ ವ್ಯಕ್ತಿ ಹೇಳಿರಲಿಲ್ಲ. ಇದು ರನ್ಯಾ ಹೇಳಿರೋದು ವಿಚಾರಣೆಯಲ್ಲಿ. ಚಿನ್ನ ಕಳ್ಳ ಸಾಗಣೆಯಲ್ಲಿ ಸಿಕ್ಕಿಬಿದ್ದ ನಂತರ ಡಿಆರ್ಐ ಅಧಿಕಾರಿಗಳ ಕ್ಷಮೆ ಕೇಳಿದ್ರು ರನ್ಯಾ. ದಯವಿಟ್ಟು ನನ್ನನ್ನ ಬಿಟ್ಬಿಡಿ ಅಂತ ಅಧಿಕಾರಿಗಳ ಬಳಿ ರನ್ಯಾ ಗೋಳಾಡಿ, 1 ಬಾರಿ ಕ್ಷಮಿಸಿ ನನ್ನನ್ನ ಬಿಟ್ಬಿಡಿ ಅಂತ ನಟಿ ರನ್ಯಾ ಮನವಿ ಮಾಡಿಕೊಂಡಿದ್ರು. ಡಿಆರ್ಐ ತನಿಖಾಧಿಕಾರಿಗಳ ಮುಂದೆ ಸ್ಮಗ್ಲಿಂಗ್ ಸಿಂಡಿಕೇಟ್ ಬಗ್ಗೆ ಬಾಯ್ಬಿಟ್ಟಿಲ್ಲ ರನ್ಯಾ. ಅಪರಿಚಿತನಿಂದ ಚಿನ್ನ ಪಡೆದು ಅಪರಿಚಿತನಿಗೆ ನೀಡೋದಕ್ಕೆ ಸೂಚಿಸಲಾಗಿತ್ತು ಅಂತ ಮಾತ್ರ ಹೇಳಿರೋದು. ಆ ಅಪರಿಚಿತರ ಬಗ್ಗೆ ಯಾವ ಸುಳಿವನ್ನು ಆಕೆ ಕೊಟ್ಟಿಲ್ಲ. ತಾನು ಸಿಕ್ಕಿಬಿದ್ದಿರೋ ಚಿನ್ನದ ದಂಧೆಕೋರರ ಬಗ್ಗೆ ಬಾಯೇ ಬಿಟ್ಟಿಲ್ಲ. ಚಿನ್ನದ ದಂಧೆಕೋರರ ಬಗ್ಗೆ ರನ್ಯಾ ಬಾಯಿ ಬಿಡದೆ ಇದ್ರೂ ಕೂಡ ಡಿಆರ್ಐ ತನಿಖೆ ಮುಂದುವರಿತಾ ಇದೆ. ರನ್ಯಾ ಫೋನು, ಲ್ಯಾಪ್ಟಾಪ್ ಡೇಟಾ ಆಧರಿಸಿ ಸಿಂಡಿಕೇಟ್ ಸದಸ್ಯರಿಗೆ ಡಿಆರ್ಐ ಬಲೆ ಬೀಸಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.